ವೃದ್ಧನಿದ್ದ ಮನೆಗೆ ನುಗ್ಗಿ ದರೋಡೆಗೆ ಯತ್ನ ಮಾಡಿರುವಂತಹ ಸುರೇಶ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಇಬ್ಬರು ದುಷ್ಕರ್ಮಿಗಳಿಂದ ಈ ಕೃತ್ಯ ನಡೆದಿದೆ. ವೃದ್ಧನ ಕುತ್ತಿಗೆ ಹಿಸುಕಿ ಹಲ್ಲೆ ಮಾಡಿದ್ದಾರೆ ಖದೀಮರು. ಈ ವೇಳೆ ಸಿಕ್ಕಿಬಿದ್ದಂತಹ ಆರೋಪಿ ಕಿರಣ್ ಕುಮಾರ್ ಮೈಸೂರಿನ ಚಾಮುಂಡಿಪುರಂನಲ್ಲಿ ಈ ಘಟನೆ ಆಗಿದೆ. ಮತ್ತೋರ್ವ ಆರೋಪಿ ಕಿರಣ್ ಎಂಬಾತ ಪರಾರಿಯಾಗಿದ್ದಾನೆ. ಸಿಕ್ಕಿಬಿದ್ದವನಿಗೆ ಸಾರ್ವಜನಿಕರಿಂದ ಆ ವೃದ್ಧನ ಪಕ್ಕದ ಮನೆಯವರು ಬಂದು ವೃದ್ಧನಿಗೆ ಬಚಾವ್ ಮಾಡೋ ಮೂಲಕ ಈ ದುಷ್ಕರ್ಮಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಆ ವೃದ್ಧನಿಗೆ ಬಚಾವ್ ಮಾಡೋಕ್ಕೋಸ್ಕರ ಈ ಸಂದರ್ಭದಲ್ಲಿ ಸಿಕ್ಕಿಬಿದ್ದಂತಹ ಆರೋಪಿ ಕಿರಣ್ ಕುಮಾರ್ ಮೈಸೂರಿನ ಚಾಮುಂಡಿಪುರಂನಲ್ಲಿ ಆಗಿರುವಂತಹ ಘಟನೆ ಇದು. ಏನ್ ಮಾಡಬೇಕು ಅಂತ ಕರ್ಕೊಂಬಂದ ಅಂತ ಹೇಳು. ಏನ್ ಕರೆಕ್ಟ್ ಆಗಿ ಹೇಳು. ಏನು ಅಂತ ಕಾಸು ಇಸ್ಕೋಬೇಕು ಅಂತಾನೋ ಕಿತ್ಕೋಬೇಕು ಅಂತಾನೋ? ನೀನು ಸುಳ್ಳು ಹೇಳ್ತಾ ಇದೀಯ. ನೀ ಕರೆಕ್ಟ್ ಆಗಿಲ್ದಾರೆ ನಿನ್ನ ಒಳಗೆ ಜೈಲ್ಗೆ ಹಾಕ್ತಾರೆ. ನಾ ಹೇಳ್ದಷ್ಟು ಕೇಳೋ. ನೀನು ಅವನು ಬಂದದ್ದು ಯಾಕೆ, ಅವ್ನು ನಿಂಗೆ ಏನು ಹೇಳಿ ಕರ್ಕೊಂಬಂದ, ಇವ್ರಿಗೆ ಏನು ಮಾಡೋಣ ಅಂತ ಹೇಳ್ದ ಅಂತ ಹೇಳು. ನಿನ್ನ ಬಿಟ್ಟು ಕಳಿಸ್ತೀವಿ. ಇಲ್ಲ ಅಂದರೆ ನಿನ್ನೆ ಅವ್ನ ಬದಲು ಒಳಗೆ ಹಾಕಿಸ್ತೀವಿ. ಏನು ಹೇಳು? ಬಾಗಿಲ ಹತ್ರ ಇರೋ ನಾವು ಅಂಕಲ್ ಹತ್ರ ಕಾಸು ಇಸ್ಕೊತೀವಿ. ಕಾಸು ಇಸ್ಕೊಂಡು ಸುಮ್ಮನೆ ಅತ್ತಕಂತೆ ಕಾಸು ಇಸ್ಕೊತಾನೆ. ಕತ್ತಿ ಹಾಕಂತೆ ಮುಗ್ದ ಕತ್ತಿ ಹಾಕಿಸ್ತೀವಿ ಅವನಿಗೆ. ನಿಮಗೆ ಎಷ್ಟು ದಿನ ಪರಿಚಯ ಅವರು? ಇವ್ರಿಗೆ ಪಾಪ ಮಜ್ಜಿಗೆ ಕುಡಿತಿದ್ರಂತೆ. ಇವರು ಬಾಗಿಲು ತೆಗ್ದು ಅಟ್ಯಾಕ್ ಮಾಡಿ ಹೊಡೆದಿ ಈ ವೃದ್ಧ ಸುರೇಶ್ ಮೇಲೇನೆ ದರೋಡೆಗೆ ಬಂದಂತಹ ಈ ಇಬ್ಬರು ಖದೀಮರು ಹಲ್ಲೆ ನಡೆಸ್ತಾರೆ. ಹಲ್ಲೆ ನಡೆಸಿದ ಬಳಿಕ ದರೋಡೆಗೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಸುರೇಶ್ ಜೋರಾಗಿ ಕಿರ್ಚ್ಕೊಳ್ತಾರೆ. ನೆರೆಮನೆಯವರು ಸುರೇಶ್ ಅವರ ನೆರವಿಗೆ ಧಾವಿಸ್ತಾರೆ. ತದನಂತರ ಈ ಕಳ್ಳರನ್ನ ಇಬ್ಬರಿರ್ತಾರೆ, ಅದರಲ್ಲಿ ಒಬ್ಬರನ್ನ ಅವರು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ವೃದ್ಧ ಸುರೇಶ್ ಏನ್ ಹೇಳ್ತಾರೆ ಈ ಘಟನೆ ಬಗ್ಗೆ? ಎಷ್ಟೊತ್ತಿಗೆ ಬಂದಿದ್ರಂತೆ ಈ ಖದೀಮರು? ಇವರ ಪ್ಲಾನ್ ಏನಾಗಿತ್ತು? ಏನ್ ಮಾಡಿದ್ರಂತೆ? ಮಧ್ಯರಾತ್ರಿ ಮೈಸೂರಿನ ಚಾಮುಂಡಿಪುರಂನ 2ನೇ ಮೇನ್ ರೋಡ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ವೃದ್ಧ ಸುರೇಶ್ ಏನಿದ್ದಾರೆ, ಅವರು ಮನೆಯಲ್ಲಿ ಒಂಟಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ಹಿನ್ನೆಲೆಯಲ್ಲಿ ಒಂದಷ್ಟು ದಿನಗಳ ಕಾಲ ಅವರನ್ನು ಫಾಲೋ ಮಾಡಿರುವಂಥದ್ದು. ಅಂದರೆ ವೃದ್ಧ ಒಬ್ಬನೇ ಇರುವುದನ್ನು ಖಾತರಿಪಡಿಸಿಕೊಡುವಂತಹ ಇಬ್ಬರು ಕಳ್ಳರು ನೆನ್ನೆ ರಾತ್ರಿ ಮನೆಗೆ ನುಗ್ಗುವಂಥ ಕೆಲಸವನ್ನು ಮಾಡ್ತಾರೆ. ಮನೆಗೆ ನುಗ್ಗಿದ ಬಳಿಕ ಏನು ವೃದ್ಧ ಸುರೇಶ್ ಇದ್ದಾರೆ ಅವರಿಗೆ ಹಲ್ಲೆಯನ್ನು ಮಾಡುವಂಥದ್ದು, ಕತ್ತನ್ನು ಇಸಿಕಿ ಹಲ್ಲೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ವಸ್ತುಗಳು, ಚಿನ್ನಾಭರಣ ಏನಾದ್ರು ಇದೆಯಾ ಮೂಲಕ ಹಣಕಾಸಿಗಾಗಿ ಒಂದು ಹುಡುಕಾಟವನ್ನು ನಡೆಸುವಂಥದ್ದು. ಆ ಸಂದರ್ಭದಲ್ಲಿ ಯಾವಾಗ ಹಲ್ಲೆಯನ್ನ ಮಾಡ್ತಾರೆ, ಆ ಸಂದರ್ಭದಲ್ಲಿ ವೃದ್ಧ ಸುರೇಶ್ ರವರು ಒಂದು ಕಿರ್ಚ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸುತ್ತಮುತ್ತಲ ಜನರು ಎಲ್ಲರೂ ಕೂಡ ಓಡ್ ಬಂದಿರುವಂಥದ್ದು. ಯಾವಾಗ ಸ್ಥಳೀಯರು ಸಹಾಯಕ್ಕೆ ಬಂದ್ರು, ಆ ಸಂದರ್ಭದಲ್ಲಿ ಏನು ಇಬ್ಬರು ಕಳ್ಳರು ಮನೆಗೆ ನುಗ್ಗಿದ್ರು. ಆ ಸಂದರ್ಭದಲ್ಲಿ ಒಬ್ಬ ಆತ ಅಲ್ಲಿಂದ ಕಾಲ್ ಕೀಳುವಂಥದ್ದು. ಕ್ಷಣಾರ್ಧದಲ್ಲೇ ಒಬ್ಬ ಎಸ್ಕೇಪ್ ಆಗ್ತಾನೆ. ಉಳಿದೊಬ್ಬ ಕಿರಣ್ ಕುಮಾರ್ ಅಂತ, ಆತ ಮೈಸೂರಿನ ನಿವಾಸಿ ಅಂತಾನೆ ಹೇಳಲಾಗ್ತಾ ಇದೆ. ಅವನು ಕೂಡ ಏನು ಅಲ್ಲಿನ ಸ್ಥಳೀಯರ ಕೈಗೆ ಸಿಕ್ಕಿ ಬಿಡ್ತಾನೆ. ಸಿಕ್ಕ ಬಳಿಕ ಆತನಿಗೆ ಒಂದಷ್ಟು ಧರ್ಮದೇಟನ್ನ ಕೊಟ್ಟು ಒಂದು ಪ್ರಶ್ನೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವ ಉದ್ದೇಶದಿಂದ ಈ ರೀತಿ ಕೆಲಸವನ್ನ ಮಾಡಿದ್ರಿ ಎಂಬ ಮೂಲಕ. ಆ ಬಳಿಕ ಆತ ಕಳ್ಳತನಕ್ಕಾಗಿ ಬಂದಿರುವಂತದನ್ನ ಒಪ್ಕೊಂಡಿರುವಂತದ್ದು. ಸ್ಥಳೀಯರು ಆತನಿಗೆ ಗೂಸವನ್ನ ಕೊಟ್ಟು ಬಳಿಕ KR ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೂಡ ತಿಳಿಸಿರುವಂತದ್ದು. ಸ್ಥಳಕ್ಕೆ ಮಧ್ಯರಾತ್ರಿಯೇ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸದ್ಯ ಆ ಒಂದು ವೃದ್ಧ ಒಂದಷ್ಟು ಹಲ್ಲೆಗೆ ಒಳಗಾಗಿ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಪಡೆದು ವಾಪಸ್ ಮನೆಗೆ ಬಂದಿರುವಂತದ್ದು. ಮತ್ತೊಂದು ಕಡೆ ಏನು ಕಿರಣ್ ಕುಮಾರ್ ಕಳ್ಳ ಸಿಕ್ಕೊಂಡ, ಆತನನ್ನ ಈಗಾಗಲೇ ಪೊಲೀಸ್ ಠಾಣೆಗೆ ಕರ್ಕೊಂಡೋಗು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಬ್ಬ ಆರೋಪಿಗಾಗಿ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅಂದ್ರೆ ಒಂಟಿ ಜೀವನವನ್ನ ನಡೆಸಿದಂತ ವೃದ್ಧನ ಒಂದು ಪರಿಸ್ಥಿತಿ, ಅಲ್ಲಿನ ಸ್ಥಳೀಯರು ಏನಾದ್ರೂ ಬರೆದಿದ್ರೆ ಆತನ ಪ್ರಾಣಾಪಾಯಕ್ಕೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಎಂಬ ಮೂಲಕ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ನಿಟ್ಟಿನಲ್ಲಿ ಪೊಲೀಸರು ಅಂದ್ರೆ ಬೀಟಿಂಗ್ ವ್ಯವಸ್ಥೆಯನ್ನು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ವೇಳೆ ಒಂದಷ್ಟು ಗಸ್ತನ್ನು ತಿರುಗುವಂತದ್ದು, ಅದನ್ನು ಹೆಚ್ಚು ಮಾಡಬೇಕು ಎಂಬ ಮೂಲಕ ಸ್ಥಳೀಯರು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.